ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಂಗೇರಾಸ್ ಕುಕಿಂಗ್ ಚಾನಲ್. ಇವತ್ತಿನ ಅಡುಗೆಯಲ್ಲಿ ಬಂಗುಡೆ ಮಸಾಲ ಫ್ರೈ ಮಾಡ್ತಾ ಇದ್ದೀನಿ. ತುಂಬ ಟೇಸ್ಟಾಗಿ ಬರ್ತದೆ. ರೆಸ್ಟೋರೆಂಟ್ಗಳಲ್ಲೆಲ್ಲ ಹೇಗೆ ಮಾಡ್ತಾರೆ ಅದೇ ಟೇಸ್ಟಲ್ಲಿ ಹೇಗೆ ಮಾಡೋದು ಅಂತ ಹೇಳಿ, ಮಸಾಲ ಹೇಗೆ ತೆಗೆಯೋದು ಅಂತ ಹೇಳಿಕೊಡ್ತಾ ಇದ್ದೀನಿ. ಹೇಗೆ ಮಾಡೋದು ಅಂತ ನೋಡುವ ಫ್ರೆಂಡ್ಸ್. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್. ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ಮೊದಲಿಗೆ ಬಂಗುಡೆ ಮೀನನ್ನು ಕ್ಲೀನ್ ಮಾಡಿ ಕಟ್ಸ್ ಎಲ್ಲ ಹಾಕಿ ಇಟ್ಟಿದ್ದೇನೆ. ಗೀಟೆಲ್ಲ ಹಾಕಿ ರೆಡಿ ಮಾಡಿ ಇಟ್ಟಿದ್ದೇನೆ. ಚೆನ್ನಾಗಿ ಕ್ಲೀನ್ ಮಾಡಬೇಕು. ಅದರ ಒಳಗೆಲ್ಲ ಚೆನ್ನಾಗಿ ಕ್ಲೀನ್ ಮಾಡಿ ತೆಗಿಬೇಕು. ನೋಡಿ, ಒಂದು 2 ಚಮಚದಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕಿದ್ದೇನೆ. ಮತ್ತೊಂದು ಅರ್ಧ ಚಮಚದಷ್ಟು ಅರಿಶಿಣದ ಪುಡಿ, ಒಂದು ಅರ್ಧ ಲಿಂಬು ಹಾಕಬೇಕು. ಅರ್ಧ ಲೆಮನ್ ಹಾಕಬೇಕು. ಮತ್ತು ರುಚಿಗೆ ಬೇಕಾದಷ್ಟು ಉಪ್ಪು ಹಾಕಿ ಸ್ವಲ್ಪ ನೀರಿನಲ್ಲಿಯೇ ಕಲಸಬೇಕು. ನೀರಿನಲ್ಲಿ ಪೇಸ್ಟ್ ಥರ ಮಾಡಬೇಕು. ಮೀನಿಗೆ ಮಸಾಲ ಪೇಸ್ಟ್ ಥರ ಮಾಡಬೇಕು. ನೀರು ಯಾವ ಹದದಲ್ಲಿ ನೀರು ಬೇಕು ನೋಡಿ ಮಸಾಲ ಪೇಸ್ಟ್ ಮಾಡಿದರೆ ಆಯಿತು. ನೋಡಿ, ಈಗ ಮೀನನ್ನೆಲ್ಲ ಕೋಟ್ ಮಾಡ್ತಾ ಇದ್ದೇನೆ. ಚೆನ್ನಾಗಿ ಅದರ ಒಳಗಡೆ ಎಲ್ಲ ಚೆನ್ನಾಗಿ ಕೋಟ್ ಮಾಡಬೇಕು. ನೋಡಿ, ಮಸಾಲೆ ಎಲ್ಲ ಚೆನ್ನಾಗಿ ಒಳಗೆ ಎಲ್ಲ ಹಿಡಿಬೇಕು. ಅದು ಗೆರೆ ಹಾಕಿದೆ ಅಲ್ಲ, ಅದರೊಳಗೆ ಎಲ್ಲ ಚೆನ್ನಾಗಿ ಕೋಟ್ ಮಾಡಬೇಕು. ತುಂಬ ಟೇಸ್ಟ್ ಆಗ್ತದೆ ಇದು ಬಂಗುಡೆ ಮಸಾಲ ಫ್ರೈ. ನಿಮಗೆ ಗಂಜಿ ಊಟಕ್ಕೆ ಎಲ್ಲ ಇದು ಒಂದು ಪೀಸ್ ಬಂಗುಡೆ ಇದ್ದರೆ ಬೇರೆ ಏನು ಬೇಡ. ನಿಮಗೆ ಪದಾರ್ಥ ಏನು ಬೇಕಂತ ಇಲ್ಲ. ಖಾಲಿ ಮಸಾಲ ಫ್ರೈಯಲ್ಲೇ ನಿಮಗೆ ಎಷ್ಟು ಸಹ ಊಟ ಮಾಡಬೇಕು. ಹುಳಿ ಎಲ್ಲ ಸ್ವಲ್ಪ ಸ್ಟ್ರಾಂಗಲ್ಲಿ ಹಾಕಬೇಕು. ಬಂಗುಡೆ ಮೀನಿಗೆ ಹುಳಿ ಸ್ವಲ್ಪ ಜಾಸ್ತಿ. ಬಂಗುಡೆ ಬೂತಾಯಿ ಎಲ್ಲ ಮಾಡುವಾಗ ಸ್ವಲ್ಪ ಹುಳಿ ಸ್ವಲ್ಪ ಜಾಸ್ತಿ. ನೀವು ಹುಳಿ ಸ್ವಲ್ಪ ಸ್ಟ್ರಾಂಗಲ್ಲಿ ಹಾಕಬೇಕು. ಆಗಲೇ ಟೇಸ್ಟಾಗಿ ಬರೋದು ಅದು. ನೋಡಿ, ಮೀನಲ್ಲಿ ಮೊಟ್ಟೆ ಇತ್ತು. ಮೊಟ್ಟೆಯನ್ನು ಸಹ ಕೋಟ್ ಮಾಡಿ ಇಡ್ತಾ ಇದ್ದೇನೆ ನಾನು, ಫ್ರೈ ಮಾಡಲಿಕ್ಕೆ ಅಂತೇಳಿ ಕೋಟ್ ಮಾಡಿ ಇಡ್ತಾ ಇದ್ದೇನೆ. ನೋಡಿ, ಇದನ್ನೊಂದು 10 ನಿಮಿಷಗಳ ಕಾಲ ಇಡಬೇಕು. ಅಷ್ಟರಲ್ಲಿ ನಾವು ಮಸಾಲ ರೆಡಿ ಮಾಡಲಿಕ್ಕೆ ನೋಡಿ ಮೆಣಸನ್ನು ಬೇಯಲಿಕ್ಕೆ ಇಟ್ಟಿದ್ದೇನೆ ನಾನು. ನೀರಲ್ಲಿ ಕುದಿಸ್ತಾ ಇದ್ದೇನೆ. ಕುದಿಸಿದ ಮೆಣಸನ್ನು ಮಿಕ್ಸಿ ಜಾರಿಗೆ ಹಾಕಿದ್ದೇನೆ. ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ತಾ ಇದ್ದೇನೆ. ಒಂದು ದೊಡ್ಡ ಲಿಂಬೆ ಸೈಜಷ್ಟು ಹುಳಿ ಹಾಕಬೇಕು. ಹುಳಿ ಸ್ವಲ್ಪ ಜಾಸ್ತಿ ಹೇಳಿದ್ದೇನೆ ನಾನು. ಮತ್ತು ಅರಿಶಿಣದ ಪುಡಿ ಒಂದು ಮುಕ್ಕಾಲು ಚಮಚದಷ್ಟು ಅರಿಶಿಣದ ಪುಡಿ ಹಾಕಿದ್ದೇನೆ. ಒಂದು 4ರಿಂದ 5 ಎಸಳು ಬೆಳ್ಳುಳ್ಳಿ ಮತ್ತೊಂದು ಅರ್ಧ ಚಮಚದಷ್ಟು ಜೀರಿಗೆ ಹಾಕಿ ಫೈನ್ ಪೇಸ್ಟ್ ಮಾಡಬೇಕು. ನೋಡಿ, ಈಗ ಒಂದು ಕಾವಲಿಯಲ್ಲಿ ಎಣ್ಣೆ ಹಾಕ್ತಾ ಇದ್ದೀನಿ. ತೆಂಗಿನ ಎಣ್ಣೆನೇ ಯೂಸ್ ಮಾಡಿ. ತೆಂಗಿನ ಎಣ್ಣೆ ತುಂಬ ಒಳ್ಳೆ ಫ್ಲೇವರ್ ತುಂಬ ಚೆನ್ನಾಗಿ ಬರ್ತದೆ ಮೀನು ಫ್ರೈಗೆ. ನೀವು ಮೀನಿದು ರೆಸಿಪಿ ಯಾವುದು ಮಾಡುವಾಗ ಸಹ ತೆಂಗಿನ ಎಣ್ಣೆ ಯೂಸ್ ಮಾಡಿದರೆ ತುಂಬ ಒಳ್ಳೆಯದಾಗ್ತದೆ. ಮಂಗಳೂರಲ್ಲಿ ಹೆಚ್ಚಾಗಿ ತೆಂಗಿನ ಎಣ್ಣೆನೇ ಯೂಸ್ ಮಾಡೋದು. ಮತ್ತು ತೆಂಗಿನ ಎಣ್ಣೆ ಆಗದವರು ಬೇರೆ ರಿಫೈನ್ಡ್ ಆಯಿಲ್ ಸಹ ಯೂಸ್ ಮಾಡ್ಬೋದು. ಸನ್ಫ್ಲವರ್ ಎಣ್ಣೆ ಕೂಡ ಯೂಸ್ ಮಾಡ್ಬೋದು. ನೋಡಿ, ಮೀನನ್ನು ಫ್ರೈ ಮಾಡ್ತಾ ಇದ್ದೇನೆ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು 2 ಸೈಡ್ ಸಹ ಚೆನ್ನಾಗಿ ಫ್ರೈ ಮಾಡಬೇಕು. ನೀವು ಬ್ಯಾಡಗಿ ಮೆಣಸು ಬೇಯಿಸೋದ್ರಿಂದ ಚೆನ್ನಾಗಿ ಕಲರ್ ಬರ್ತದೆ, ಒಳ್ಳೆ ಕಲರ್ ಬರ್ತದೆ. ಬೇಯಿಸಿ ಪೇಸ್ಟ್ ಮಾಡೋದ್ರಿಂದ ನಿಮಗೆ ಪೇಸ್ಟ್ ಕೂಡ ಬೇಗ ಚೆನ್ನಾಗಿ ಒಳ್ಳೆ ಪೇಸ್ಟ್ ಆಗ್ತದೆ. ಸಾಫ್ಟ್ ಆಗ್ತದಲ್ಲ ಮೆಣಸು, ಹಾಗಾಗಿ. ಅದಲ್ಲದೆ ಕಲರ್ ಕೂಡ ಒಳ್ಳೆ ಕೆಂಪಾಗಿ ಬರ್ತದೆ, ಕೆಂಪು ಕಲರ್ ಬರ್ತದೆ. ಇಲ್ಲದಿದ್ದರೆ ಫ್ರೈ ಮಾಡದೆ ಕೂಡ ಇದು ಬೇಯಿಸದೆ ಕೂಡ ಹಾಕ್ಬೋದು ಮೆಣಸು. ಬೇಯಿಸಿ ಮಾಡಲೇಬೇಕಂತ ಇಲ್ಲ. ಬೇಯಿಸೋದ್ರಿಂದ ಕಲರ್ ಒಳ್ಳೆ ಬರ್ತದೆ ಅಂತ ಹೇಳಿ ಬೇಯಿಸೋದು. ಮತ್ತು ಅದಲ್ಲದೆ ನಿಮಗೆ ರುಬ್ಲಿಕ್ಕೂ ತುಂಬ ಸುಲಭ ಆಗ್ತದೆ. ಫೈನ್ ಪೇಸ್ಟ್ ಆಗಿ ಚೆನ್ನಾಗಿ ಬರ್ತದೆ.
ನೋಡಿ ಮೀನನ್ನು ಫ್ರೈ ಮಾಡಿ ತೆಗಿತಾ ಇದ್ದೇನೆ. ಮೀನನ್ನೆಲ್ಲ ಫ್ರೈ ಮಾಡಿ ತಗೊಳ್ತಾ ಇದ್ದೇನೆ. ಈಗ ಉಳಿದಿರುವ ಮೀನನ್ನು ಕೂಡ ಫ್ರೈ ಮಾಡ್ತಾ ಇದ್ದೇನೆ. ನೋಡಿ ಈಗ ಕಾವಲಿಯಲ್ಲಿ ನಾನು ಎಣ್ಣೆ ಇಟ್ಟಿದ್ದೇನೆ. ನಾವು ಮಸಾಲ ಫ್ರೈ ಮಾಡಲಿಕ್ಕೆ ಎಣ್ಣೆ ಇಟ್ಟಿದ್ದೇನೆ, ತೆಂಗಿನ ಎಣ್ಣೆ ಹಾಕಿದ್ದೇನೆ. ಇದಕ್ಕೆ ಒಂದು ಫೈನ್ಲಿ ಚಾಪ್ ಮಾಡಿದ ನೀರುಳ್ಳಿ ಮತ್ತು ಬೇಸೊಪ್ಪು, ಕರಿ ಲೀವ್ಸ್ ಹಾಕಿ ಫ್ರೈ ಮಾಡ್ತಾ ಇದ್ದೇನೆ. ಇದು ಕಲರ್ ಚೆನ್ನಾಗಿ ಚೇಂಜ್ ಆಗಬೇಕು, ಗೋಲ್ಡನ್ ಬ್ರೌನ್ ಕಲರ್ ಬರುವ ತನಕ ಚೆನ್ನಾಗಿ ಫ್ರೈ ಮಾಡಬೇಕು, ಕೆಂಪಾಗಬೇಕು. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ನೋಡಿ ಕಲರ್ ಚೇಂಜ್ ಆಗ್ತಾ ಬರ್ತಾ ಉಂಟು. ಇದು ಚೆನ್ನಾಗಿ ಕಲರ್ ಚೇಂಜ್ ಆಗಬೇಕು. ನೀರುಳ್ಳಿದ ಫ್ಲೇವರ್ ಎಲ್ಲ ತುಂಬ ಚೆನ್ನಾಗಿ ಬರ್ತದೆ. ನೋಡಿ ಈಗ ಮಸಾಲ ಹಾಕ್ತಾ ಇದ್ದೇನೆ. ಒಂದು 2 ಚಮಚದಷ್ಟು ಎರಡು ದೊಡ್ಡ ಚಮಚದಷ್ಟು ಮಸಾಲ ಹಾಕ್ತಾ ಇದ್ದೇನೆ. ನೋಡಿ ಈ ಮಸಾಲವನ್ನು ಇದರಲ್ಲಿ ಚೆನ್ನಾಗಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಕಲರ್ ಎಲ್ಲ ತುಂಬ ಚೇಂಜ್ ಆಗಿ ಬರಬೇಕು. ನಿಮ್ಮದು ಈ ಮಸಾಲ ಎಷ್ಟು ಚೆನ್ನಾಗಿ ಫ್ರೈ ಆಗ್ತದೆ ಅಷ್ಟು ಟೇಸ್ಟಾಗಿ ಬರ್ತದೆ. ಮಸಾಲ ಫ್ರೈ ಅಷ್ಟು ಟೇಸ್ಟಾಗಿ ಬರ್ತದೆ. ನೋಡಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಇದಕ್ಕೆ ಸ್ವಲ್ಪ ನೀರು ಹಾಕ್ತಾ ಇದ್ದೇನೆ. ನೀರು ನೋಡಿ ಹಾಕಿ, ಮಸಾಲ ಬೇಯಲಿಕ್ಕೆ ನೀರು ನೋಡಿ ಹಾಕಿದರೆ ಆಯಿತು. ನೋಡಿ ನಾನು ಪುನಃ ಸ್ವಲ್ಪ ನೀರು ಹಾಕಿದ್ದೇನೆ. ಇದು ಮಸಾಲದಿಂದ ಎಣ್ಣೆ ಎಲ್ಲ ಬಿಟ್ಕೊಂಡು ಬರಬೇಕು, ಅಲ್ಲಿ ತನಕ ಫ್ರೈ ಮಾಡಬೇಕು. ನೋಡಿ ಮಸಾಲದಿಂದ ಎಣ್ಣೆ ಎಲ್ಲ ಬಿಡ್ತಾ ಬರ್ತದೆ. ನೋಡಿ ನಾನು ತೋರಿಸ್ತೇನೆ. ನೋಡಿ ಮಸಾಲದಿಂದ ಎಣ್ಣೆ ಎಲ್ಲ ನೋಡಿ ಎಣ್ಣೆ ಬಿಟ್ಕೊಳ್ತಾ ಬರ್ತಾ ಉಂಟು. ಅದನ್ನೆಲ್ಲ ಬಿಟ್ಕೊಂಡು ಬಂದರೆ ಮಸಾಲ ಚೆನ್ನಾಗಿ ಫ್ರೈ ಆಗಿದೆ ಅಂತ ಅರ್ಥ. ನೋಡಿ ಈಗ ನೋಡಿದ ಎಣ್ಣೆ ಎಲ್ಲ ಬಿಟ್ಕೊಂಡು ಬಂದಿದೆ. ನೋಡಿ ಈಗ ಇದಕ್ಕೆ ಮೀನನ್ನು ಹಾಕಬೇಕು. ಫ್ರೈ ಮಾಡಿದ ಮೀನನ್ನು ಹಾಕ್ತಾ ಇದ್ದೇನೆ. ಈಗ ಮಸಾಲವನ್ನೆಲ್ಲ ಅದಕ್ಕೆ ಕೋಟ್ ಮಾಡಬೇಕು. 2 ಬದಿ ಕೂಡ ಚೆನ್ನಾಗಿ ಕೋಟ್ ಮಾಡಬೇಕು. ನೀವು ಇದೇ ಪ್ರಮಾಣದಲ್ಲಿ ಎಲ್ಲ ಇಂಗ್ರೀಡಿಯೆಂಟ್ಸ್ ಎಲ್ಲ ತೆಗೆದು ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ನೀವು ಹೇಳ್ತೀರಿ, ನೀವು ಹೋಟೆಲ್ಗಳಲ್ಲೆಲ್ಲ ಹೇಗೆ ತಿಂತೀರಲ್ಲ ಅದೇ ಟೇಸ್ಟಲ್ಲಿ ಬರ್ತದೆ. ನೀವು ಮಾಡಿ ನೋಡಿ ಮತ್ತೆ ಹೇಳಿ ನನಗೆ ಹೇಗೆ ಆಗಿದೆ ಅಂತೇಳಿ. ಉಪ್ಪು ಹುಳಿ ಎಲ್ಲ ಒಂದೇ ಥರ ಹಾಗೆ ಹಾಕಬೇಕು. ತುಂಬ ಟೇಸ್ಟಾಗಿ ಬರ್ತದೆ. ಇದು ಬಂಗುಡೆ ಮಸಾಲ ಫ್ರೈ ತುಂಬ ಸುಲಭದಲ್ಲಿ ಮಾಡ್ಬೋದು. ತುಂಬ ಕೆಲಸ ಏನಿಲ್ಲ, ರಪ್ಪ ಅಂತ ಮಾಡ್ಬೋದು. ನೋಡಿ ಈಗ ರೆಡಿಯಾಗಿದೆ ಬಂಗುಡೆ ಮಸಾಲ ಸ್ಟೈಲ್ ಬಂಗುಡೆ ಮಸಾಲ ಫ್ರೈ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್.